ಪ್ರಿಯ ವೀಕ್ಷಕರೇ, ಏನು ಇವತ್ತು ಈ ಹಳದಿ ವಾಹನ ಚಾಲಕರಿಗೆ ಅಥವಾ ಮಾಲೀಕರಿಗೆ ಇರ್ತಕ್ಕಂಥ ಸಂಕಷ್ಟ ಏನಿದೆ ಅದು ಮುಖ್ಯವಾಗಿ VLTD ಮತ್ತು ಪ್ಯಾನಿಕ್ ಬಟನ್ ವಿಚಾರವಾಗಿ ಸರ್ಕಾರ ಇವತ್ತು ನಿರ್ಭಯ ಕೇಸ್ನ ಆದ ನಂತರ ಏನು ದೆಹಲಿಯಲ್ಲಿ ಒಂದು ನಿರ್ಭಯ ಕೇಸ್ ಆಗ್ತದೆ, ತದನಂತರದಲ್ಲಿ ಸುಮಾರು ಕೆಲವೊಂದಿಷ್ಟು ಕಾಯ್ದೆ ಕಾನೂನುಗಳನ್ನ ಹೊಸದಾಗಿ ಈ ಒಂದು ಯೆಲ್ಲೋ ಬೋರ್ಡ್ ವಾಹನದ ಚಾಲಕರಿಗೆ ತಗೊಂಡ್ಬರ್ತಾರೆ. ಅದರಲ್ಲಿ ಈ VLTD ಮತ್ತು ಪ್ಯಾನಿಕ್ ಬಟನ್ ಒಂದು ಕೂಡ ಆಗಿರ್ತದೆ. ಸೊ ಇದ್ರ ವಿಚಾರವಾಗಿ 23/11/2023 ಸರ್ಕಾರ ಒಂದು ಆದೇಶವನ್ನು ಹೊರಡಿಸ್ತದೆ. ಪ್ರತಿ ಯೆಲ್ಲೋ ಬೋರ್ಡ್ ವಾಹನಗಳಿಗೆ VLTD ಮತ್ತು ಪ್ಯಾನಿಕ್ ಬಟನ್ನ ಕಂಪಲ್ಸರಿಯಾಗಿ ಅಳವಡಿಸಲೇಬೇಕು ಅಂತೇಳಿ ಸರ್ಕಾರ ಆದೇಶ ಮಾಡ್ತದೆ. ತದನಂತರದಲ್ಲಿ ಸುಮಾರು 11 ಕಂಪ್ನಿಗಳಿಗೆ ಈ ಒಂದು ಟೆಂಡರ್ ಕೂಡ ಆಗ್ತದೆ. ಆ ಟೆಂಡರ್ ಆದಂಥ ಅರ್ಹ ಕಂಪನಿಗಳಲ್ಲಿ ಸರ್ಕಾರ ನಿಗದಿಪಡಿಸಿದಂಥ ದರ 7,599 GSTನ ಹೊರತುಪಡಿಸಿ. ಸೊ ತದನಂತರದಲ್ಲಿ ಏನೊಂದು ಈ ಟೆಂಡರ್ಗಳಾಗ್ತವೆ, ಟೆಂಡರ್ ಆದಂಥ ಸಂದರ್ಭದಲ್ಲಿ ಸುಮಾರು ಕಂಪನಿಗಳು 12,000, 13,000, 14, 15 ಸುಮಾರು 16,000 ಗಂಟನೂ ಕೂಡ ಈ ಒಂದು ದರವನ್ನು ತಗೊಳ್ಳುವಂಥ ಕೆಲಸ ಆಗ್ತದೆ. ಸೊ ಇದನ್ನ ಮೇಲೆ ಏನೋ ಒಂದು ಬೆಂಗಳೂರಿನ ಒಂದು ಕಂಪನಿ ಏನು ಒಂದು ಸಂಘಟನೆಗಳು ಸೇರಿ ಕೋರ್ಟಿಗೆ ಕೇಸ್ ಆಗ್ತವೆ. ಏನು ಈ ಒಂದು ದರವನ್ನು ಪ್ರಶ್ನೆ ಮಾಡಿ ಕೋರ್ಟಿಗೆ ಕೇಸ್ ಹಾಕ್ತಾರೆ. ಆ ಒಂದು ಕೋರ್ಟಲ್ಲಿ ಸಂದಂಥ ಜಯಕ್ಕೆ ಸುಮಾರು ರೇಟ್ಗಳು ಕೂಡ ಕಡಿಮೆ ಆಗ್ತದೆ. ಆ ಒಂದು ದರನೂ ಕೂಡ ಸಾರಿಗೆ ಆಯುಕ್ತರು ಆ ಒಂದು ಪ್ರತಿಗೆ ಸಿಗ್ನೇಚರ್ ಹಾಕಿ ಸೀಲ್ನ ಹಾಕಿ ಕೊಡುವಂಥ ಕೆಲಸನೂ ಮಾಡಿರ್ತಾರೆ. ಬಟ್ ಈಗಲೂ ಕೂಡ ಏನು ಆ ಒಂದು ದರ ಪ್ರಶ್ನಾರ್ಥಕವಾಗಿದೆ. ಯಾಕಂದರೆ 9,200 ರೂಪಾಯಿ ಒಂದು ಪ್ಯಾನಿಕ್ ಬಟನ್ನು GPS 4+1 ಗಾಡಿಗೆ 9,200 ರೂಪಾಯಿ ಅಂತೇಳಿ ಕೋರ್ಟ್ ಕೂಡ ನಿಗದಿ ಮಾಡಿರ್ತದೆ. ಅದಕ್ಕೆ ಸಾರಿಗೆ ಇಲಾಖೆ ಆಯುಕ್ತರು ಕೂಡ ಆ ಒಂದು ಪ್ರತಿಗೆ ಸೈನ್ ಹಾಕಿ ಅನುಮೋದನೆಯನ್ನು ಕೊಟ್ಟಿರ್ತಾರೆ. ಆದರೂ ಕೂಡ ಇವತ್ತು ಏನು ಒಂದು RTO ಅಧಿಕಾರಿಗಳು ಅಥವಾ RTO ಕಚೇರಿಗಳಲ್ಲಿ ಏಜೆಂಟರು ಈ ಒಂದು ದರವನ್ನು ತಗೊಳ್ತಾ ಇಲ್ಲ. ಸೊ ಅದರ ವಿಚಾರವಾಗಿ ಇಲ್ಲಿ ಸುಮಾರು ಜನ ನಮ್ಮ ಚಾಲಕ ಸ್ನೇಹಿತರು ಇಲ್ಲಿ ಇದ್ದಾರೆ. ಅವ್ರನ್ನ ಪ್ರಶ್ನೆ ಮಾಡುವಂಥ ಕೆಲಸ ಮಾಡೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಇಲ್ಲಿ ನಮ್ಮ ಸುಮಾರು ಜನ ಚಾಲಕ ಸ್ನೇಹಿತರು ಇಲ್ಲಿದ್ದಾರೆ. ಅವ್ರನ್ನೂ ಕೂಡ ಪ್ರಶ್ನೆ ಮಾಡಿ ಕೇಳುವಂಥ ಕೆಲಸ ಮಾಡೋಣ ಸರ್. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಮಸ್ತೆ ಸರ್, ಉಮೇಶ್ ವಾಲಿಕಾರ್ ಅಂತ. ಉಮೇಶ್, ಹೇಳಿ ಸರ್, ಈ ಒಂದು VLTD ಮತ್ತು ಪ್ಯಾನಿಕ್ ಬಟನ್ ವಿಚಾರವಾಗಿ ನಿಮ್ಮ ಅನಿಸಿಕೆ ಏನಿದೆ? VLTD ಪ್ಯಾನಿಕ್ ಬಟನ್ ಅಂತ ಈ ಸರ ಎಲ್ಲ ವಿಚಾರಗಳು ನೋಡಿದ್ರೆ ಕಂಪ್ನಿಯಿಂದ RTO ಆಫೀಸಿಂದ ಆದಂಥ ವೆಚ್ಚ 7,809 ರೂಪಾಯಿ ಆಗೈತ್ರಿ. ಅದೆಲ್ಲ ಬಿಟ್ಟು ಈಗ ಇವರು ಹೊರಗಿನ ಟೆಂಡರ್ ಆದಂಥ ಕಂಪ್ನಿಗಳು ಏನು ಮಾಡ್ತಾರೆ ರೀ, 12,000, 13,000, 14,000, 15,000 ತೊಗೊಳ್ತಾ ಇದ್ದಾರೆ ರೀ. ಅದಕ್ಕೆ ಯಾರೂ ಕ್ರಮ ತೊಗೊಳ್ತಾ ಇಲ್ಲ ರೀ. RTO ಅವ್ರು ಆಯ್ತು, ಒಳ್ಳೆ ಸಾರಿಗೆ ಮಿನಿಸ್ಟರ್ ಆದಂಥವ್ರು ಆಯ್ತು, ಯಾವುದೇ ಥರದ ಅದ್ರದ್ದು ಕ್ರಮವನ್ನು ತೊಗೊಳ್ತಾ ಇಲ್ಲ ರೀ. ಈ ವಿಚಾರನ ನೀವು ಇವ್ರಿಗೆ ಸಾರಿಗೆ ಆಯುಕ್ತರಿಗೂ ಕೂಡ ತಲುಪಿಸುವಂತ ಏನೋ ಕೆಲಸ ಮಾಡಿದ್ದೀವಿ ಸರ್. ಮನವಿ ಕೂಡ ಕೊಟ್ಟು ಬಂದಿದ್ದೀವಿ ಸರ್. ನಾವು ಮನವಿ ಕೂಡ ಕೊಟ್ಟು ಬಂದಿದ್ದೀವಿ. ಅದಕ್ಕೆ ಅವ್ರು ಏನಂತ ಉತ್ತರ ಕೊಟ್ಟಿದ್ದಾರೆ ಅವ್ರು ನಿಮಗೆ? ಹೌದಪ್ಪ, ನೋಡ್ತೀನಿ, ಅದ್ರ ಕ್ರಮ ಕೈಗೊಳ್ತೀನಿ ನಾನು ಅಂತ ಹೇಳಿದಾರೆ. ಒಳ್ಳೆ ಅದ್ರ ಬಗ್ಗೆ ಏನು ಕ್ರಮನ ತೊಗೊಂಡಿಲ್ಲ ಅವರು. ಎಷ್ಟು ದಿವಸ ಆಯ್ತು ಸರ್ ನೀವು ಮನವಿ ಕೊಟ್ಟು? 3-4 ತಿಂಗಳಾಯ್ತು ಸರ್. ಇವಾಗ 3-4 ತಿಂಗಳಾಯ್ತು. ಸೊ ಇದುವರೆಗೂ ಯಾವುದೇ ಒಂದು ಉತ್ತರ ಬಂದಿಲ್ಲ? ಯಾವುದೇ ಒಂದು ಉತ್ತರ ಬಂದಿಲ್ಲ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಶಿವಾನಂದ್ ಪೂಜಾರಿ ಅಂತ. ಹೇಳಿ ಸರ್, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? VLTD ಮತ್ತು ಪ್ಯಾನಿಕ್ ಬಟನ್ ರೇಟು 15,000 ತಗೋತಾರೆ. ಸರ್ಕಾರದ ಪ್ರಕಾರ 7,809 ರೂಪಾಯಿ ಇದೆ. ಇಲ್ಲಿ ಏಜೆಂಟ್ರು RTO ಆಫೀಸದಲ್ಲಿ ಏಜೆಂಟ್ರು 15,000, 14,000, 16,000 ಈ ತರ ರೇಟ್ ತಗೋತಾರು. RTO ಆಫೀಸಲ್ಲಿ ಭ್ರಷ್ಟಾಚಾರ ತಾಂಡ ತೇಲಾಡುತ್ತಾ ಇದೆ. ಆದರೂ ಅಧಿಕಾರಿಗಳು ಅದರ ಬಗ್ಗೆ ಯಾವುದೇ ತರನಾಗಿ ಕ್ರಮ ತಗೋತಾ ಇಲ್ಲ. ನಾವು ಸಾಕಷ್ಟು ಬಾರಿ RTO ಸರ್ಗೆ ಮನವಿ ಕೊಟ್ಟಿದ್ದೀವಿ. ಅದರ ಬಗ್ಗೆ ಸೂಕ್ತ ಕ್ರಮ ತಗೋಯ್ತು ಅನ್ನೋದು ಹೇಳ್ತಾರೋ ಕಳಿಸ್ತಾರೋ, ಇನ್ನೋವರೆಗೆ ಅದರ ಬಗ್ಗೆ ಕ್ರಮ ತಗೊಂಡಿಲ್ಲ. ಇದು ಹಳದಿ ವಾಹನದವ್ರಿಗೆ ಇದು ತುಂಬ ನಷ್ಟವಾಗುತ್ತದೆ. ಅದರ ಮೇಲೆ ದುಡಿದು ಹೊಟ್ಟೆ ತುಂಬಿಸ್ಕೋ ಮಾಲಕರಿಗೆ ಇದು 15,000, 14,000 ಕೊಟ್ಟರೆ ನಾವು ಬದುಕೋದು ಕಷ್ಟ ಆಗಿದೆ. ಇಂಥ ಭ್ರಷ್ಟಾಚಾರ ಆದರೂ ಸಾರಿಗೆ ಇಲಾಖೆ ಆಯ್ತು, ಸಾರಿಗೆ ಮಿನಿಸ್ಟರ್ ಆಯಿತು, ಆಯುಕ್ತರು ಆಯ್ತು, ಇದರ ಬಗ್ಗೆ ಯಾವುದೇ ಕ್ರಮ ತಗೋತಿಲ್ಲ. ನಮ್ಮ ದುರಾದೃಷ್ಟ ಅಂತ ನಮಗೆ ಅನಿಸ್ತಾ ಇದೆ ಸರ್. ಈಗ HSRP ನಂಬರ್ ಪ್ಲೇಟ್ ಆಯಿತು, ಪ್ಯಾನಿಕ್ ಬಟನ್ನು, GPS, ದೆನ್ ಈಗ ಹೊಸದಾಗಿ ಈ ಮೇ 1ನೇ ತಾರೀಕಿನಿಂದ GPS ಆಧಾರಿತ ಟೋಲ್ನ ಕಟ್ಟಾಗುವಂಥ ಒಂದು ಹೊಸ ಕಾಯ್ದೆ ಕೂಡ ತರ್ತಾ ಇದ್ದಾರೆ. ಇನ್ಮೇಲೆ ಫಾಸ್ಟ್ಯಾಗ್ ಅವಶ್ಯಕತೆ ಇಲ್ಲ. ಸೊ ಅದರ ಅನಿಸಿಕೆ ಏನು ನಿಮ್ದು? ಇದು ತರನೇ ಭ್ರಷ್ಟಾಚಾರನ ಆಗುದು ಸರ್. ಬರೀ ಇದನ್ನ ಭ್ರಷ್ಟಾಚಾರ ದಂಧೆಗಾಗಿ ಬಳಸ್ಕೋತಾರ. ಯಾವುದೇ ಮಾಲಕರಿಗೆ, ವಾಹನದ ಮಾಲಕರಿಗೆ ಅನುಕೂಲ ಆಗುವಂತ ಯಾವುದೇ ಇದು ಇಲ್ಲ. ಇದು ಬರೀ ತಮ್ಮ ಅನುಕೂಲಕ್ಕಾಗಿ ಭ್ರಷ್ಟಾಚಾರ ರೊಕ್ಕ ಹೊಡಿಲಿಕ್ಕೆ ಈ ತರ ಹೊಸ ಕಾಯ್ದೆಗಳನ್ನು ತರ್ತಾ ಇದ್ದಾರೆ ಸರ್. ಮತ್ತೆ ಈ ತರ ಪ್ರಯೋಜನ ಮಾಡಿ ಉಪಯೋಗ ಇಲ್ಲ ಅಂತ ನನ್ನ ಅನಿಸಿಕೆ. ಸೊ ಈಗ ನಾವು ಕೂಡ ಸುಮಾರು ಕಡೆ ಇದನ್ನ ನೋಡಿದ್ದೀವಿ. ಯಾಕಂದರೆ
ಸುಮಾರು ಕಡೆ ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಸುಮಾರು ಚಾಲಕರು ಆ ಒಂದು ಬಟನ್ನ ಪ್ರೆಸ್ ಮಾಡಿ ಹಿಡಿದಾಗ ಸುಮಾರು ಒಂದು 4 ಸೆಕೆಂಡ್ 5 ಸೆಕೆಂಡ್ ಕೂಡ ಪ್ರೆಸ್ ಮಾಡಿ ಹಿಡಿದಿದ್ದಾರೆ. ತದನಂತರದಲ್ಲೂ ಕೂಡ ಅದು ಯಾವುದೇ ಥರದ ಒಂದು ವರ್ಕಿಂಗ್ ಆಗಿಲ್ಲ. ಅಲ್ಲಿ ಯಾವುದೇ ಒಂದು ಪೊಲೀಸ್ ಆಗಲಿ ಅಥವಾ ಏನು ಅದು VLTD ಪ್ಯಾನಿಕ್ ಬಟನ್ ಸಿಸ್ಟಮ್ ಏನೊಂದು ಕಮಾಂಡ್ ರೂಮ್ ಇದೆ, ಅಲ್ಲಿಂದ ಯಾವುದೇ ಒಂದು ಇಂಟಿಮೇಷನ್ ಕೂಡ ಬಂದಿಲ್ಲ. ಸೊ ಇದರ ಒಂದು ಅನುಕೂಲ ಚಾಲಕರಿಗೆ ಏನಿದೆ ನಿಮ್ಮ ಅಂದಾಜು? ಚಾಲಕರಿಗೆ ಏನಿಲ್ಲ ಸರ್ ಇದರಿಂದ ಅನುಕೂಲ. ಅಧಿಕಾರಿಗಳಿಗೆ, ಸಾರಿಗೆ ಮಿನಿಸ್ಟರ್ಗಳಿಗೆ, ಸರ್ಕಾರಕ್ಕೆ ದುಡ್ಡು ಮಾಡಕ್ಕೆ ಇದೊಂದು ಮಧ್ಯವರ್ತಿಗಳಿಗೆ ಇದೊಂದು ಅನುಕೂಲ ಆಗುವಂತ ಯೋಜನೆ ಇದು. ಚಾಲಕರಿಗೆ, ಮಾಲಕರಿಗೆ, ವಾಹನದ ಮಾಲಕರಿಗೆ ಏನೂ ಉಪಯೋಗ ಇಲ್ಲ ಸರ್, ಏನು ಪ್ರಯೋಜನ. ಸೊ ಇದು ನಮ್ಮ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಚಾಲಕ ಸ್ನೇಹಿತರ ಒಂದು ಮನದಾಳದ ಮಾತಾಗಿರ್ತದೆ. ಧನ್ಯವಾದಗಳು. ಅರವಿಂದ್, ಸೌಹಾರ್ದ ನ್ಯೂಸ್, ಬೀಳಗಿ.